ರಾಜ್ಯ ಸರ್ಕಾರದ ಹಗರಣದ ಬಗ್ಗೆ ನಾವು ಪ್ರತಿನಿತ್ಯ ಮಾತನಾಡೋ ಹಾಗಾಗ್ಬಿಟ್ಟಿದೆ. ರಾಜ್ಯ ಸರ್ಕಾರದಲ್ಲಿ ಒಂದಿನ ವಸತಿ ಇಲಾಖೆ ಹಗರಣ, ಇನ್ನೊಂದು ಕಡೆ ಮತ್ತೊಂದು ಯಾವುದೋ ಇಲಾಖೆ ಹಗರಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಗಮದಲ್ಲಿ ಮನೆ ಕೊಡೋದಕ್ಕೆ 40,000. ಒಂದ್ ಕಡೆ ಬಿ.ಆರ್. ಪಾಟೀಲ್ರು ಬಂದು ಹೇಳ್ತಾರೆ, ಇನ್ನೊಂದು ಕಡೆ ಎಚ್.ಕೆ. ಪಾಟೀಲ್ರು ಬಂದು ಹೇಳ್ತಾರೆ, ರಾಜು ಕಾಗೆ ಅವರು ಬಂದು ಹೇಳ್ತಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಮನೆ ಕೊಟ್ರೆ ಮನೆ ಅನ್ನೋ ರೀತಿಯಲ್ಲಿ ವಸತಿ ಯೋಜನೆಯ ಮನೆಗಳು ಬಿಕರಿ ಆಗ್ತಾ ಇವೆ ಅನ್ನೋದಕ್ಕೆ ಪುಷ್ಟಿ ಕೊಡುವ ಮತ್ತೊಂದು ಸುದ್ದಿ. ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿಗಮ ಆಯಿತು, ಈಗ ರಾಜೀವ್ ಗಾಂಧಿ ವಸತಿ ಬಳಿಕ ವಸತಿ ನಿಗಮದ ಮನೆಗಳನ್ನ ದುಡ್ಡಿಗೆ ಬಿಕ್ರಿ ಮಾಡ್ತಿದ್ದಾರಂತೆ. ರಾಜ್ಯ ಸರ್ಕಾರ ಯಾಕೋ ಹಗರಣಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಈಗ ರಾಜೀವ್ ಗಾಂಧಿ ವಸತಿ ಯೋಜನೆ ಅದರ ಮತ್ತೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಲಹಂಕ ವಲಯದಲ್ಲಿ ಸ್ಲಂ ಬೋರ್ಡ್ ನಲ್ಲಿ ಗೋಲ್ಮಾಲ್ ಆಗಿದೆ. ಸ್ಲಂ ಬೋರ್ಡ್ ಮನೆಗಳನ್ನ ಹಣಕ್ಕೆ ಸೇಲ್ ಮಾಡಲಾಗ್ತಿದೆ. ಕೊಳಚೆ ನಿರ್ಮೂಲನೆ ಮಂಡಳಿ ಯಲಹಂಕ ವಲಯದಲ್ಲಿರುವ ತಮ್ಮ ಸ್ಲಂ ಬೋರ್ಡ್ಗಳ ಮನೆಗಳನ್ನ ಹಣ ಕೊಟ್ಟು ಸೇಲ್ ಮಾಡ್ತಿದ್ದಾರೆ. ಹಣ ಪಡೆದು ಸ್ಲಂ ಬೋರ್ಡ್ ಮನೆಗಳನ್ನು ಹಂಚಿಕೆ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಬಂದಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ, ಪ್ರಧಾನ ಕಾರ್ಯದರ್ಶಿ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು. ಈ ಮನೆಗಳನ್ನ ಸರ್ಕಾರ ಯಾಕೆ ನಿರ್ಮಾಣ ಮಾಡುತ್ತೆ ಅಂತಂದ್ರೆ, ಪಾಪ ಸ್ಲಂ ಬೋರ್ಡು ಅಥವಾ ಕೊಳಚೆ ನಿರ್ಮೂಲನೆ, ಕೊಳಚೆ ಕಾರ್ಮಿಕರದು ಏನೋ ಸ್ಲಂ ಬೋರ್ಡ್ನಲ್ಲಿರೋರು, ಸ್ಲಂ ಅವರು ಮನೆಯಲ್ಲಿ ಇರೋದಕ್ಕೆ ಮನೆ ಇರಲ್ಲ, ಮನೆ ಇದ್ರೆ ಮನೆ ಕಡೆ ಮೋರಿ ಇರಲ್ಲ, ಯಾವುದು ಇರಲ್ಲ ಅಂತ ಅವರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಜನರ ತೆರಿಗೆ ದುಡ್ಡಿನಲ್ಲಿ ಕಟ್ಟಬಹುದಾದಂಥ ಒಂದು ಮನೆಗಳು, ಅದನ್ನು ಅವ್ರಿಗೆ ಕೊಡಲ್ಲ, ಇವ್ರು ದುಡ್ಡಿಗೆ ಹಂಚಿಕೆ ಮಾಡ್ಕೋತಾರೆ ಅಂತಂದ್ರೆ ರಾಜ್ಯದ ಜನರ ತೆರಿಗೆ ಹಾಕೋದಕ್ಕೆ ಬಳಕೆ ಆಗಬೇಕು. ಇವ್ರ ಮನೆ ಖಜಾನೆ ತುಂಬಿಸೋದಕ್ಕೆ ರಾಜ್ಯದ ಜನರಾದ ನಾವ್ಯಾಕೆ ತೆರಿಗೆ ಕೊಡಬೇಕು? ಒಂದಾದ್ರೂ ಓಕೆ, ಏನೋ ಆಗಿದೆ ಅಂತ ಹೇಳ್ಬೋದು, 2, 3. ಹಾಗಾದ್ರೆ ವಸತಿ ಇಲಾಖೆನಲ್ಲಿ ಎಲ್ಲವೂ ಮಿನಿಸ್ಟರ್ ಕೈತಪ್ಪಿನೇ ನಡೀತಿದ್ಯಾ? ಯಶೋಧ ಮುನಿರಾಜು ಅವರು ಯಲಹಂಕ ತಾಲೂಕ್ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕೊಳಚೆ ನಿರ್ಮೂಲನೆ ಮಂಡಳಿ ಹೆಸರಿನಲ್ಲಿ ನಡೀತಿರುವ ಅವ್ಯವಹಾರವನ್ನು ಉಲ್ಲೇಖ ಮಾಡ್ತಾರೆ. ಸ್ಲಂ ಬೋರ್ಡ್ನ ಮನೆಗಳನ್ನ ಸುಮ್ಮನೆ ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ, ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ, ಅವ್ರಿಗೆ ಬೇಕಾದವರಿಗೆ ನಿವೇಶನಗಳನ್ನು ಮಂಜೂರು ಮಾಡ್ಕೋತಾರೆ. 10 ಎಕರೆ ನಿವೇಶನ ಮಂಜೂರು ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಬೆರಳೆಣಿಕೆ ಫಲಾನುಭವಿಗಳಿಗೂ ಸೈಟ್ ಕೊಟ್ಟಿಲ್ಲ, ನಿವೇಶನ ಮಂಜೂರಂತೆ 10 ಎಕರೆನಲ್ಲಿ. ಯಾರಿಗೂ ನಿವೇಶನಗಳನ್ನು ಕೊಡಲ್ಲ, ಮಂಜೂರು ಮಾಡ್ಕೋತಾರೆ. ಆಮೇಲೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಸೇಲು. ಬಡವರಿಗೆ ಸಿಗಬೇಕಾದಂಥ ನಿವೇಶನವನ್ನು ಹಣಕ್ಕೆ ಮಾರಾಟ ಮಾಡಿ ಅಧಿಕಾರಿಗಳು ಮತ್ತೊಂದಿಷ್ಟು ಜನ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ರಾಜಕಾರಣಿಗಳ ಛೇಲಗಳು, ಕುಟುಂಬದವರು, ಅವರ ಮನೆಯವರು, ಅವ್ರ ಮಕ್ಕಳು, ಅವ್ರ ಗಂಡಂದ್ರು, ಅವ್ರಿಗೆ ಬೇಕಾದವರು ಕೊಟ್ಕೊಳ್ಳೋದಾಗಿದ್ರೆ ಯಾಕೆ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆ ಕಟ್ಟಬೇಕು? ಅದರಲ್ಲಿ ಬೇರೆ ಮೀಸಲಾತಿ, ಅನಧಿಕೃತ ನಿವೇಶನಗಳನ್ನು ರದ್ದು ಮಾಡಿ ಅಂತ ಈ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ವರ್ಷಿತ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತ, ರಾಜ್ಯ ಸರ್ಕಾರದ ಮತ್ತೊಂದು ಹಗರಣ ಏನಿದು? ಈ ಹಗರಣ ಯಾರ್ಯಾರು ಶಾಮೀಲು ಅಂತ ಪತ್ರದಲ್ಲಿ ಬರೆದಿದ್ದಾರೆ, ಯಾರ್ಯಾರ ಪತ್ರ ರೀಚ್ ಆಗ್ತಾ ಇದೆ? ಎಸ್ ಪ್ರಣುತ್, ಇತ್ತೀಚೆಗಂತೂ ರಾಜ್ಯದಲ್ಲಿ ಹಗರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ಬಡವರಿಗೆ ಏನು ಸಿಗಬೇಕಾಗಿರುತ್ತೆ, ಬಡವರಿಗೆ ಜಾಗ ಆಗಿರ್ಬೋದು, ಮನೆಗಳಾಗಿರ್ಬೋದು, ಏನೇನು ಸಿಕ್ಕಬೇಕು ಅಂತಹ ಜಾಗಗಳನ್ನು ಕಬಳಿಸುವಂತಹ ಕೆಲಸವನ್ನು ಈಗ ಅಧಿಕಾರಿಗಳು ಜೊತೆಗೆ ರಾಜಕಾರಣಿಗಳು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಕೊಡಗೇರಿ ನಿರ್ಮೂಲನಾ ಮಂಡಳಿ ಹತ್ರ ಇದ್ದೀನಿ. ಇದೇ ಒಂದು ಮಂಡಳಿಗೆ ಈಗ ಯಲಹಂಕದಿಂದ ಒಂದು ಪತ್ರ ಕೂಡ ಬಂದಿರುವಂಥದ್ದು. ಯಾಕಂದರೆ ಯಲಹಂಕದ ಪಂಚಾಯಿತಿ ಅಧ್ಯಕ್ಷೆ ಆದಂತಹ ಯಶೋಧ ಮುನಿರಾಜ್ ಅವರು ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ ಸ್ಲಂ ಬೋರ್ಡಿಗೆ ಸಿಗಬೇಕಾದಂತಹ ನಿವೇಶನಗಳು ಏನಿದೆ, ಆ ನಿವೇಶನಗಳು ಅಲ್ಲಿಯ ಜನರಿಗೆ ಸಿಗ್ತಾ ಇಲ್ಲ. ಸರಿಸುಮಾರು 10 ಎಕರೆಯಷ್ಟು ನಿವೇಶನವನ್ನು ಏನು ಅಧಿಕಾರಿಗಳು ಶಾಮೀಲಾಗಿ ಬೇರೆಯವರಿಗೆ ದುಡ್ಡಿಗೆ ಮಾರ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಸದ್ಯ ಆ ಪತ್ರವನ್ನು ಕೂಲಂಕುಷವಾಗಿ ಪ್ರತಿಯೊಂದು ಡೀಟೇಲ್ ಅನ್ನು ಹಾಕಿ ಎಲ್ಲೆಲ್ಲಿ ಏನೇನಾಗಿದೆ, ಯಾರ್ಯಾರು ಶಾಮೀಲಾಗಿದ್ದಾರೆ, ಜೊತೆಗೆ ಡಿ.ಕೆ.ಶಿಗಾಗಿರ್ಬೋದು ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥವರಿಗಾಗಿರ್ಬೋದು, ಇಂಥವರಿಗೆ ಪತ್ರವನ್ನು ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಪ್ರಣುತ, ಬಹುಮುಖ್ಯವಾಗಿ ಸ್ಲಂ ಬೋರ್ಡ್ನಲ್ಲಿ ಇರುವಂಥವರು ಅಥವಾ ಕೊಳಗೇರಿಯಲ್ಲಿ ವಾಸ ಮಾಡುವಂಥವ್ರು ಯಾರ್ಯಾರು ಇರ್ತಾರೆ ಅಂಥವರಿಗೆ ನಿವೇಶನ ಜೊತೆಗೆ ಮನೆಗಳು ಅತಿ ಮುಖ್ಯವಾಗುತ್ತೆ. ಆದರೆ ಅವರಿಗೆ ಸಲ್ಲಬೇಕಾದಂತಹ ಒಂದಷ್ಟು ಸೌಲಭ್ಯಗಳನ್ನು ಈ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ, ಅಥವಾ ದುಡ್ಡು ಕೊಟ್ಟರೆ ಆ ಜಮೀನನ್ನು ಕೊಡ್ತಾರೋ ಅಥವಾ ಮನೆಗಳನ್ನು ಕೊಡ್ತಾರೆ ಅಂತ ಅಂದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ, ಕೊಳಗೇರಿಯಲ್ಲಿ ವಾಸ ಮಾಡುವಂತಹ ಒಂದಷ್ಟು ಬಡ ಜನ ಏನಿರ್ತಾರೆ ಅವ್ರಿಗೆ ಯಾಕೆ ಈ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಈಗ ಯಶೋಧ ಮುನಿರಾಜ್ ಅವರು ಧ್ವನಿಯನ್ನ ಎತ್ತಿ ಈಗ ಪತ್ರವನ್ನ ಕೊಟ್ಟಿರುವಂಥದ್ದು. ಜೊತೆಗೆ
DKಶಿ ಆಗಿರ್ಬೋದು, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸರ್ಕಾರಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಅವ್ರಿಗೂ ಕೂಡ ಪತ್ರವನ್ನ ಒಂದು ತಲುಪಿಸುವಂತಹ ಕೆಲಸ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ರಾಜೀವ್ ಗಾಂಧಿ, ಈ ಹಿಂದೆ ರಾಜೀವ್ ಗಾಂಧಿ ವಸತಿ ನಿಲಯದಲ್ಲೂ ಕೂಡ ಒಂದಷ್ಟು ಹಗರಣಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಮನೆ ಬೇಕು ಅಂತ ಅಂದ್ರೆ ಅಪ್ಲೈ ಮಾಡಿದವರಿಗೆ ಸಿಕ್ಕಲ್ಲ, ಬರೀ ದುಡ್ಡು ಕೊಟ್ಟವರಿಗೆ, ಇಲ್ಲ ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂದವರಿಗೆ ಮಾತ್ರ ಮನೆಗಳು ಸಿಗ್ತಾ ಇತ್ತು. ಅದೇ ರೀತಿಯಾಗಿ ಇದೀಗ ಕೊಳಗೇರಿ ಅವ್ರಿಗೂ ಕೂಡ ಬಂದಿರುವಂಥದ್ದು. ಎಲ್ಲೋ ಒಂದ್ ಕಡೆ ಬಡ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅವ್ರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ ಅನ್ನುವಂತಹ ಲೆಟರ್ನಲ್ಲಿ ಕೂಲಂಕುಷವಾಗಿ ಬರೆದು ತಿಳಿಸಿರೋದ್ರಿಂದ ಸರ್ಕಾರ ಯಾವ ರೀತಿ ಕ್ರಮವನ್ನ ತಗೊಳುತ್ತೆ, ಜೊತೆಗೆ ಅಧಿಕಾರಿಗಳನ್ನ ಏನಾದರೂ ವರ್ಗಾವಣೆ ಮಾಡ್ತಾರೆ, ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮವನ್ನ ತಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರಣೋದ್. ಓಕೆ, ರೈಟ್, ಥ್ಯಾಂಕ್ ಯು ವರ್ಷಿತ ಮಾಹಿತಿಗೆ. ಬಟ್ ಕೊಳಗೇರಿ ಅಭಿವೃದ್ಧಿ ನಿಗಮ ಅಂತ ಒಂದು 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 ನಿರ್ದಿಷ್ಟ ವರ್ಗವನ್ನು ಅಭಿವೃದ್ಧಿ ಮಾಡಬೇಕು, ಅವರನ್ನು ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗಬೇಕು, ಎಲ್ಲರಿಗೂ ವಸತಿ ಇರಬೇಕು, ತಲೆ ಮೇಲೆ ಸೂರಿರಬೇಕು, ಮನೆಯಲ್ಲಿ ಕುಡಿಯೋದಕ್ಕೆ ನೀರಿರಬೇಕು ಅನ್ನುವ ಆಲೋಚನೆ ಸರ್ಕಾರಗಳದ್ದು ಇರಬೇಕು. ಆದರೆ ಅವರ ಹೆಸರಿನಲ್ಲಿ ದುಡ್ಡು ಹೊಡೆಯೋ ಯೋಜನೆಗಳನ್ನು ಯಾರ್ಯಾರೋ ಮಾಡಿಕೊಂಡು ಯಾರ್ಯಾರಿಗೋ ಕೊಟ್ಕೊಂಡು ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಮಾಡಬೇಕು? ಒಂದೋ ಎರಡೋ ವಸತಿ ಇಲಾಖೆನಲ್ಲಿ ಹಾಗಾದ್ರೆ ಏನಾಗ್ತದೆ? ಸಮಗ್ರವಾಗಿ ತನಿಖೆ ಆಗಬೇಕಾದಂಥ ಅಗತ್ಯತೆ ಅಂತೂ ಎದ್ದು ಕಾಣ್ತಿದೆ. ಒಂದೆರಡು ಆಗಿದ್ರೆ ಓಕೆ. ವಸತಿ ಯೋಜನೆಯ 5 ಯೋಜನೆಗಳು, ಬೇರೆ ಬೇರೆ ಯೋಜನೆಗಳಲ್ಲಿ, ಬೇರೆ ಬೇರೆ ವಸತಿ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಇದೆ ಹಣೆ ಬರಹ ಅಂತಂದರೆ ಏನು ನಡೀತಿದೆ ರಾಜ್ಯದಲ್ಲಿ ಅಂತ ಪ್ರಶ್ನೆ ಮಾಡಲೇಬೇಕು.